ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಯ ಸಾಗರ ವ್ಯಾಪ್ತಿ ವಿಸ್ತರಣೆ ಮೆಡಿಟರೇನಿಯನ್ನಿಂದ ದಕ್ಷಿಣ ಚೀನಾ ಸಮುದ್ರದವರೆಗೆ. ನಮಸ್ಕಾರ ಮಿತ್ರರೇ ಹಾಗೂ ದೇಶ ಪ್ರೇಮಿಗಳೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಪ್ರಕಟವಾದ ಒಂದು ಮಹತ್ವದ ವರದಿಯ ಪ್ರಕಾರ ಭಾರತೀಯ ನೌಕಾಪಡೆ ತನ್ನ ಸಾಗರ ವ್ಯಾಪ್ತಿಯನ್ನು ಅಭೂತಪೂರ್ವ ರೀತಿಯಲ್ಲಿ ವಿಸ್ತರಿಸುತ್ತಿದೆ. ಪಶ್ಚಿಮದಲ್ಲಿ ಮೆಡಿಟರೇನಿಯನ್ ಸಮುದ್ರದಿಂದ ಹಿಡಿದು ಪೂರ್ವದಲ್ಲಿ ದಕ್ಷಿಣ ಚೀನಾ ಸಮುದ್ರದವರೆಗೆ ಭಾರತದ ನೌಕಾಶಕ್ತಿ ಈಗ ಗೋಚರಿಸುತ್ತಿದೆ. ಭಾರತದ ಸಾಗರ ಪ್ರದೇಶದ ನೆರೆಹೊರೆಯಲ್ಲಿ ವಿದೇಶಿ ಶಕ್ತಿಗಳ ಚಟುವಟಿಕೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಭಾರತದ ಈ ನೌಕಾ ರಾಜಕೀಯ ತಂತ್ರವು ಅತ್ಯಂತ ಮಹತ್ವವನ್ನು ಪಡೆದಿದೆ. ಪ್ರಾದೇಶಿಕ ಅಸ್ಥಿರತೆ ಮತ್ತು ನೌಕಾ ರಾಜತಾಂತ್ರಿಕತೆ. ಹಿಂದೂ ಮಹಾಸಾಗರದಲ್ಲಿ ಹೆಚ್ಚುತ್ತಿರುವ ಅಸ್ಥಿರತೆ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಮೈತ್ರಿಗಳು ಬದಲಾಗುತ್ತಿರುವ ಈ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ತನ್ನ ಪಾತ್ರವನ್ನು ವಿಸ್ತರಿಸಲು ಮುಂದಾಗಿದೆ. ನಿವೃತ್ತ ಅಧಿಕಾರಿ ಕರ್ನಲ್ ಬಿ.ಪಿ. ಕಡ್ಜು ಅವರ ವರದಿಯ ಪ್ರಕಾರ ಇತ್ತೀಚಿನ ತಿಂಗಳುಗಳಲ್ಲಿ ಭಾರತದ ನೌಕಾಪಡೆಯ ಸಹಭಾಗಿತ್ವವು ಕೇವಲ ಸಾಂಪ್ರದಾಯಿಕ ವ್ಯಾಯಾಮಗಳನ್ನು ಮೀರಿ ನಿಂತಿದೆ. ಪೂರ್ವದಲ್ಲಿ ಸಹಭಾಗಿತ್ವ. ಕಳೆದ ಆಗಸ್ಟ್ನಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ದೇಶಗಳ ಯುದ್ಧ ನೌಕೆಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ತಮ್ಮ ಮೊಟ್ಟಮೊದಲ ಜಂಟಿ ಗಸ್ತು ಕಾರ್ಯಾಚರಣೆಯನ್ನು ನಡೆಸಿದವು. ಇದು ವಿವಾದಿತ ಸಮುದ್ರ ಪ್ರದೇಶದಲ್ಲಿ ಆಗ್ನೇಯ ಏಷ್ಯಾ ಪಾಲುದಾರರೊಂದಿಗೆ ಭಾರತದ ಬೆಂಬಲ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸಿತು. ಬಹುರಾಷ್ಟ್ರೀಯ ಭಾಗವಹಿಸುವಿಕೆ. ಇದರ ಬೆನ್ನಲ್ಲೇ ದೇಶೀಯವಾಗಿ ನಿರ್ಮಿಸಿದ ಹಡಗು INS ನಿಸ್ತಾರ್ ಸಿಂಗಾಪುರದ ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ರಕ್ಷಣಾ ವ್ಯಾಯಾಮದಲ್ಲಿ ಪಾಲ್ಗೊಂಡಿತ್ತು. ಈ ವ್ಯಾಯಾಮದಲ್ಲಿ ಚೀನಾ ಮತ್ತು ಜಪಾನ್ ಸೇರಿದಂತೆ 12 ನೌಕಾಪಡೆಗಳು ಭಾಗವಹಿಸಿದ್ದವು. ಇಂಡೋ ಪೆಸಿಫಿಕ್ ನಿಯೋಜನೆ. ಅದೇ ರೀತಿ ಪೂರ್ವದ ನೀರಿನಲ್ಲಿ INS ಸಹ್ಯಾದ್ರಿ ಮಲೇಷ್ಯಾದ ಕೆಮಾಮನ್ ಬಂದರಿಗೆ ಭೇಟಿ ನೀಡಿತ್ತು. ಇದು ಭಾರತದ ನಿರಂತರ ಇಂಡೋ ಪೆಸಿಫಿಕ್ ನಿಯೋಜನೆಯ ಒಂದು ಭಾಗವಾಗಿದೆ. ಪಶ್ಚಿಮದಲ್ಲಿ ಹೊಸ ಮೈತ್ರಿಗಳು. ಪಶ್ಚಿಮ ದಿಕ್ಕಿನಲ್ಲಿ ಗಮನಿಸುವುದಾದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗ್ರೀಸ್ ಭೇಟಿಯ ನಂತರ ಭಾರತವು ಗ್ರೀಸ್ನೊಂದಿಗೆ ತನ್ನ ಮೊದಲ ಜಂಟಿ ನೌಕಾ ವ್ಯಾಯಾಮವನ್ನು ನಡೆಸಿತು. ಈ ಗ್ರೀಸ್ನೊಂದಿಗಿನ ಸಹಭಾಗಿತ್ವವು ಬಹಳ ನಿರ್ಣಾಯಕವಾಗಿದೆ, ಏಕೆಂದರೆ ಇತ್ತೀಚಿನ ಟರ್ಕಿ ಮತ್ತು ಪಾಕಿಸ್ತಾನ ನಡುವೆ ಸಹಕಾರ ಹೆಚ್ಚುತ್ತಿದೆ. ಟರ್ಕಿಯು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ತನ್ನ ಬೆಂಬಲ ನೀಡಿದೆ ಎಂಬ ವರದಿಗಳ ನಡುವೆಯೇ ಭಾರತ ಈ ನಡೆ ಇಟ್ಟಿರುವುದು ಗಮನಾರ್ಹವಾಗಿದೆ. ಅನೇಕ ವರದಿಗಳ ಪ್ರಕಾರ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಈಗ ಸ್ಪರ್ಧಾತ್ಮಕ ಪ್ರಭಾವಗಳ ರಂಗಮಂದಿರವಾಗಿ ಮಾರ್ಪಟ್ಟಿದೆ. ಚೀನಾದ ಯುದ್ಧ ನೌಕೆಗಳು ಮತ್ತು ಸಂಶೋಧನಾ ಹಡಗುಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳಲ್ಲಿ ನಿರಂತರವಾಗಿ ಲಂಗರು ಹಾಕುತ್ತಿವೆ. ಇವುಗಳ ಮೇಲೆ ಸಾಮಾನ್ಯವಾಗಿ ಗುಪ್ತಚರ ಕಣ್ಗಾವಲು ನಡೆಸುವ ಅನುಮಾನವಿದೆ. ಪಾಲುದಾರರ ಉಪಸ್ಥಿತಿ. ಇತ್ತೀಚೆಗೆ ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾದಂತಹ ಭಾರತದ ಪಾಲುದಾರ ರಾಷ್ಟ್ರಗಳು ಸಹ ಹೈಡ್ರೋಗ್ರಾಫಿಕ್ ಅಧ್ಯಯನಗಳ ನೆಪದಲ್ಲಿ ಇದೇ ರೀತಿಯ ಹಡಗುಗಳನ್ನು ಕಳುಹಿಸುತ್ತಿವೆ. ಈ ಹಿಂದೆ ಚೀನಾದ ಚಟುವಟಿಕೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದ ಭಾರತವು ಈಗ ಸೂಕ್ಷ್ಮ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಯಾಕೆಂದರೆ ಈಗ ಒಳನುಗ್ಗುವವರು ಶತ್ರುಗಳ ಬದಲು ಪಾಲುದಾರರೇ ಆಗಿದ್ದಾರೆ. ಇದಕ್ಕೆ ಮತ್ತಷ್ಟು ಸಂಕೀರ್ಣತೆಯನ್ನು ಸೇರಿಸುವಂತೆ ಟರ್ಕಿ ದೇಶವು ಪಾಕಿಸ್ತಾನ ಮತ್ತು ಮಾಲ್ಡೀವ್ಸ್ಗಳಿಗೆ ಡ್ರೋನ್ಗಳು ಮತ್ತು ಯುದ್ಧ ನೌಕೆಗಳನ್ನು ಪೂರೈಸುತ್ತಿದೆ. ಭಾರತದ ಸಿದ್ಧತೆ. ಪ್ರಾಜೆಕ್ಟ್ 77 ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತವು ತನ್ನ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಮಹತ್ವದ ಹೆಜ್ಜೆ ಇಟ್ಟಿದೆ. ಭಾರತ ಸುಮಾರು 40,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ 77 ಯೋಜನೆಯೊಂದಿಗೆ ಮುಂದುವರಿಯುತ್ತಿದೆ. ಇದರ ಅಡಿಯಲ್ಲಿ ದೇಶೀಯವಾಗಿ ನ್ಯೂಕ್ಲಿಯರ್ ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ತಯಾರಿಸಲಾಗುತ್ತಿದೆ. ಭಾರತೀಯ ನೌಕಾಪಡೆಯು 2036 ಮತ್ತು 37ರ ವೇಳೆಗೆ 800 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಹೊಂದಿರುವ 2 ಜಲಾಂತರ್ಗಾಮಿ ನೌಕೆಗಳನ್ನು ಕಾರ್ಯತತ್ಪರಗೊಳಿಸುವ ಗುರಿಯನ್ನು ಹೊಂದಿದೆ. ನಿವೃತ್ತ ಕರ್ನಲ್ ಕಾಡ್ಜು ಅವರು ಹೇಳುವಂತೆ ಭಾರತದ ನೌಕಾಪಡೆಯು ಕೇವಲ ವ್ಯಾಪ್ತಿಯ ಪ್ರದರ್ಶನವಲ್ಲ, ಅವು ಭಾರತದ ಉದ್ದೇಶದ ಹೇಳಿಕೆಗಳಾಗಿವೆ. ಹಿಂದೂ ಮಹಾಸಾಗರದ ಆಧಾರ ಸ್ತಂಭ ಎಂದು ದೀರ್ಘಕಾಲದಿಂದ ಪರಿಗಣಿಸಲ್ಪಟ್ಟಿರುವ ಭಾರತವು ಈಗ ಕೇವಲ ಅಲೆಗಳನ್ನು ವೀಕ್ಷಿಸುತ್ತಿಲ್ಲ, ಬದಲಿಗೆ
ಅವುಗಳನ್ನು ಮುನ್ನಡೆಸುತ್ತಿವೆ ಎಂಬ ಸಂದೇಶವನ್ನು ರವಾನಿಸಿದೆ. ಭಾರತವು ಮುಂದಿರುವ ಸವಾಲುಗಳ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಹೊಂದಿದೆ ಮತ್ತು ಇತರರ ಪೈಪೋಟಿಗೆ ಸಿಲುಕದಂತೆ ಎಚ್ಚರ ವಹಿಸಬೇಕಾಗಿದೆ. ಭಾರತದ ಈ ವಿಸ್ತರಿತ ನೌಕಾ ವ್ಯಾಪ್ತಿ ಮತ್ತು ರಾಜತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.